ಬಾಬಾ ಸಾಹೇಬರ ಈ ಮಾತು ನಿಜವಾಗೋದು ಯಾವಾಗ? ಒಮ್ಮೆ ಬಾಬಾ ಸಾಹೇಬರು ಖುಷಿಯಿಂದ ಮುಗುಳು ನಗುತ್ತಾ ಸಂತಸ್ ಭವನದಿಂದ ಹೊರಗೆ ಬರುತ್ತಿದ್ದಾಗ ಆಚಾರ್ಯ ಕೃಪಲಾಲಿ ಅವರು ಬಾಬಾ ಸಾಹೇಬರನ್ನು ಭೇಟಿಯಾಗಿ ಮಾತನಾಡಿಸುತ್ತಾರೆ. ಕೃಪಲಾಲ ಅಂಬೇಡ್ಕರ್ ಅವರಿಗೆ ಕೇಳ್ತಾರೆ, ಅಂಬೇಡ್ಕರ್ ಅವರೇ, ಇವತ್ತು ನೀವು ಬಹಳ ಖುಷಿಯಾಗಿ ಕಾಣಿಸಿದ್ದೀರಿ, ಏನು ಸಮಾಚಾರ ಎಂದು ಕೇಳಿದಾಗ ಬಾಬಾ ಸಾಹೇಬರು ಹೇಳ್ತಾರೆ, ಮೊದಲು ರಾಣಿಯ ಹೊಟ್ಟೆಯಿಂದಲೇ ರಾಜ ಹುಟ್ಟುತ್ತಿದ್ದ, ಆದರೆ ಈಗ ನಾನು ಆ ವ್ಯವಸ್ಥೆ ಬದಲಾಯಿಸಿದ್ದೇನೆ. ಇನ್ನು ಮುಂದೆ ರಾಜನು ರಾಣಿಯ ಹೊಟ್ಟೆಯಿಂದ ಅಲ್ಲ, ಮತದಾನದ ಪಟ್ಟಿಯಲ್ಲಿ ಹುಟ್ಟುತ್ತಾನೆ. ಅದಕ್ಕಾಗಿ ನಾನು ಖುಷಿಯಾಗಿರುವೆ. ಆಗ ಕೃಪಲಾಲ ಹೇಳ್ತಾರೆ, ಹಾಗಾದರೆ ನೀವು ಖುಷಿ ಹೆಚ್ಚು ದಿನ ಉಳಿಯದು. ನಿಮ್ಮ ಜನ ಬಡವರು, ಆಸೆ ಕೋರರು, ಅವರು ಮಾರಿಕೊಳ್ಳುತ್ತಾರೆ. ಮುಂದೆ ರಾಜಕಾರಣಿಗಳು ಅವರ ಮತವನ್ನು ಖರೀದಿ ಮಾಡಿ ಸರಕಾರ ಕಟ್ಟಿಕೊಳ್ಳುತ್ತಾರೆ. ಆಗ ನೀವು ಏನು ಮಾಡೋಕ್ಕಾಗಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಆಗ ಬಾಬಾ ಸಾಹೇಬರು ಹೇಳ್ತಾರೆ, ನನ್ನ ಜನ ಬಡವರು, ಹಸಿದವರು ನಿಜ. ನೀವು ಅವರನ್ನು ಖರೀದಿ ಮಾಡಿ ನೀವು ಸರ್ಕಾರ ಕಟ್ಟಿಕೊಳ್ಳುತ್ತೀರಿ ಎಂಬುದನ್ನು ನಾನು ಬಲ್ಲೆ. ಆದರೆ ಯಾವ ದಿನ ನನ್ನ ಜನರಿಗೆ ತಮ್ಮ ಮತದ ಮಹತ್ವ ಗೊತ್ತಾಗುತ್ತದೆಯೋ ಆ ದಿನ ನಿಮ್ಮಷ್ಟು ದೊಡ್ಡ ಭಿಕ್ಷುಕರು ಮತ್ಯಾರೂ ಸಿಗಲಾರರು ಎಂದು ಬಾಬಾ ಸಾಹೇಬರು ಹೇಳುತ್ತಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.